ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿಲ್ಲೂ ಆಲೇಟಿ ಆ ಕಡೆ ಇರುವ ರಂಗತ್ಮಲ್ಲೆ ನನ್ನ ಭಾವನ ಮನೆಗೆ ಬಂದಿದ್ದೇನೆ. ಇಲ್ಲಿ ಮೊದಲೆಲ್ಲ ರೋಡು ಅಷ್ಟೊಂದು ಚೆಂದ ಇರಲಿಲ್ಲ, ಬೈಕೆಲ್ಲ ಹೋಗುವಾಗ ಇರಲಿಲ್ಲ. ಮೊದಲೆಲ್ಲ ಜೀಪ್ ಮಾತ್ರ ಹೋಗ್ತಿತ್ತು, ಅಂದರೆ ಆ ಥರ ಅಂಡಮಾನ. ಮತ್ತು ಇವರಿಗೆ ಅದರ ಅಭ್ಯಾಸ ಆಗಿದೆ ಡೈಲಿ ಹೋಗಿ ಹೋಗಿ. ನಮಗೆ ಅಪರೂಪಕ್ಕೆ ಬರುವಾಗ ಈ ರೋಡ್ ಅಂದರೆ ನಮಗೆ ರೋಡಲ್ಲಿ ಬರುವುದಂದರೆ ಒಂದು ಸಾಹಸವೇ ಸರಿ. ಮೊದಲೆಲ್ಲ, ಈಗಾದರೆ ತೊಂದರೆ ಇಲ್ಲ, ಚೆಂದ ಕಾಂಕ್ರೀಟೆಲ್ಲ ಆಗಿ ಕಾರ್ ಕೂಡ ಬರ್ತದೆ ಈಗ. ಕಾರ್ ಮೊದಲೆಲ್ಲ ಬೈಕಲ್ಲೆಲ್ಲ ಆಫ್ ರೋಡ್ ಥರ ಆಗ್ತಿತ್ತು ಹೋಗುವಾಗ, ಹಾಗೆ ಈಗೆಲ್ಲ ಚೆಂದ ಆಗಿದೆ ರೋಡು. ನಾನು ವೀಡಿಯೋ ಮಾಡಿದ್ದೆ ಯಾಕೆಂದರೆ ಇಲ್ಲಿನ ಪ್ರತಿಯೊಂದು ಮನೆಗೆ, ಹೆಚ್ಚಿನ ಮನೆಗಿಲ್ವ, ಗುಡ್ಡೆಯಿಂದ ನೀರು ಬರುವುದಾಯ್ತಾ, ಪರಿಶುದ್ಧವಾದ ನೀರು, ಪ್ರಕೃತಿಯಿಂದ ಬರುವ ನೀರು. ಅಲ್ಲಿಂದ ಪೈಪ್ ಹಾಕಿ ಇವರು ವರ್ಷ ಪೂರ್ತಿ ನೀರನ್ನು ಉಪಯೋಗಿಸ್ತಾರೆ. ಹಾಗೆ ಇಲ್ಲಿನೊಂದು ಕ್ಲಿಪ್ಪು ಸ್ವಲ್ಪ ತೋರಿಸುವ ಅಂತ ಆಯಿತು, ಹಾಗೆ ವಿಡಿಯೋ ಮಾಡಿದ್ದೇನೆ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಆಯಿತಾ. ಎಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿಲ್ವ ಅವನ ಮನೆಯಲ್ಲಿದ್ದೇನೆ. ಇವರಿಗೆ ಗುಡ್ಡೆಯಿಂದ ನೀರು ಬರೋದು, ಸೀಸನ್ ಪೂರ್ತಿ ನೀರು ಇರ್ತದೆ. ಕೆಲವು ಕಡೆ ಎಲ್ಲ ನೀರಿಗೆ ಸ್ವಲ್ಪ ಕಷ್ಟ ನೋಡಿ, ಬೇಸಿಗೆಗಾಲದಲ್ಲೆಲ್ಲ. ಮಳೆಗಾಲದಲ್ಲಿ ಆದರೆ ತೊಂದರೆ ಇಲ್ಲ. ಇವರಿಗೆ ಎವ್ರಿ ಸೀಸನಲ್ಲಿ ನೀರೆಲ್ಲ ಬರ್ತಿರ್ತಾರೆ. ನೋಡುವ, ಇವರು ನೋಡಿ ಪೈಪ್ ಎಲ್ಲಿಂದ ಹಾಕಿದ್ದಾರೆ ನೋಡಿ, ಒಂದು 2 ಕಿಲೋಮೀಟರ್ ದೂರದಿಂದ ಪೈಪ್ ಹಾಕಿದ್ದಾಯ್ತಾ, ಗುಡ್ಡೆ ನೀರು, ಫ್ರೆಶ್ ನೀರು ಆಯ್ತಾ. ಇಲ್ಲಿ ದೊಡ್ಡ ಕಾಡು ಮಾರೆ, ಅಲ್ಲಿ ಇಲ್ಲಿ ಎಲ್ಲ ಕಾಡು, ಇಲ್ಲಿಂದೆಲ್ಲ ಪೈಪ್ ಹಾಕುದಾಯ್ತಾ ಇವರಿಗೆ ಸೀಸನ್ ಪೂರ್ತಿ ನೀರು ಮಾತ್ರ ಇರ್ತದೆ, ಫ್ರೆಶ್ ನೀರೆಲ್ಲ. ಹಾಗೆ ಏನು ಸಮಸ್ಯೆ ಅಂದರೆ ಇಲ್ವಾ, ನೀರು ಸಿಗ್ತದೆ ಹೌದು, ಇವರು ಪೈಪ್ ಹಾಕಿದ ಮೇಲೆ ಇಲ್ವಾ ಈ ಆನೆ ಎಲ್ಲ ಬಂದಿಲ್ವಾ, ಪೈಪಿನ ಮೇಲೆ ಹೋಗುದಾಯ್ತಾ. ಹಾಗೆ ಹೋಗುವಾಗ ಪೈಪೆಲ್ಲ ಡ್ಯಾಮೇಜ್ ಆಗ್ತದಾ, ಇವರಿಗೆ ಎಷ್ಟು ಸಲ ಬರಲಿಕ್ಕೆ ಸಿಗ್ತದೆ ಅಂತ ಗೊತ್ತಿಲ್ಲ, ಅವರಿಗೆ ಲೆಕ್ಕ ಇಲ್ಲ ಅಂತೆ. ಹಾಗೆ ಅಂದರೆ ಒಂದು ಸಲ ಪೈಪ್ ಸರಿ ಮಾಡಿದ್ರೆ 1-2 ವಾರದಲ್ಲಿ ವಾಪಸ್ ಬರಬೇಕಾಗ್ತದೆ. ಹಾಗೆ ಬರ್ತದೆ. ಇಲ್ಲಿ ನಮ್ಮ ಕಡೆ ಹಾಗೆ 1 ಗಂಟೆ ಎಲ್ಲ ನೀರು ಬರೋದಲ್ಲಿ, ಇಲ್ಲಿ ಎವ್ರಿ ಟೈಮ್ ನೀರು ಬರ್ತಾ ಇರ್ತದೆ, ಅದು ಫ್ರೀ ನೀರು. ನಮಗೆ ಹಾಗೆ ಅಲ್ಲ ನೋಡಿ. ಈ ಜಿಗಣೆ ಯಾರಾದರೂ ನೋಡಿದ್ದೀರಾ? ಎಷ್ಟು ಜಿಗಣೆ ನೋಡಿ, ಜಿಗಣೆ ಹತ್ತುದು ನೋಡಿ ಇಲ್ಲಿ ನೋಡಿ, ಇಲ್ಲಿ ಜಿಗಣೆ ಹತ್ತುದು ನೋಡಿ. ಈ ಮೇಲಿಂದ ನೀರು ಬರ್ತಾ ಇರ್ತದಾ, ಇಲ್ಲಿಂದಾಗಿ ಹೋಗಿ ನೀಟ ನೀರು ಹೋಗುದು, ಹೀಗಾಗಿ ಕೈತಾರೆ. ನೋಡಿ ನೀರೆಲ್ಲ ಬಂದಿಲ್ಲ, ಈ ಗುಂಡಿಗೆ ಬೀಳ್ತದೆ ಆಯ್ತಾ. ಎಷ್ಟು ದೊಡ್ಡ ಗುಂಡಿ ನೋಡಿ, ಇದು ಟ್ಯಾಂಕ್ ಇದೆ, ಅಲ್ಲಿ ಮೀನೆಲ್ಲ ಉಂಟು ಕಾಣ್ತದೆ, ಎಲ್ಲ ಗೊತ್ತಿಲ್ಲ ನಿಮಗೆ. ಮತ್ತೆ ಇದು ಕುಡಿಲಿಕ್ಕೆ ಬೇಕಾದ್ರೆ ಮೇಲಿನ ಟ್ಯಾಂಕಿಗೆಲ್ಲ ನೀರು ಬೀಳ್ತದೆ ಈ ಕಡೆಯಿಂದ ಹೋಗಿ. ಒಂದು ಚೇರ್ ನೋಡಿ, ಇದು ಮರದಿಂದ ಮಾಡಿರೋ ಚೇರ್. ಸುಮ್ಮನೆ ಇಲ್ಲಿ ನೆಟ್ವರ್ಕ್ ಸಿಗುದಿಲ್ಲಲ್ಲ, ಇದರಲ್ಲಿ ಇಲ್ಲಿ ಒಂದು ಕೂಡೋದು ನೋಡಿ, ಒಂದು ಇದೆಯಲ್ಲ ನೋಡಿ. ಓಕೆ ಗೈಸ್, ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಸಿಗುವ, ಅಲ್ಲಿವರೆಗೆ ಟಾಟಾ ಬೈ ಬೈ, ಟೇಕ್ ಕೇರ್.